ಒಂದು ಕಡೆ ಟಿವಿಕೆ ಪಾರ್ಟಿ ಮೂಲಕ ತಮಿಳುನಾಡು ಗೆದ್ದು ಬಹುಮತ ಸಾಬೀತುಪಡಿಸಿ ಕಿಂಗ್ ಆಗಿರುವ ದಳಪತಿ ವಿಜಯ್, ಮತ್ತೊಂದು ಕಡೆ ಪ್ರಸ್ತುತ ಲಂಡನ್ನಲ್ಲಿ ಇರುವ ಆದರೆ ಅದೇ ತಮಿಳುನಾಡಿನ ಚೆಂಗಲ್ಪಟ್ಟು ಫ್ಯಾಮಿಲಿ ಕೋರ್ಟಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿ ಕಾಯ್ತಾ ಇರುವ ಸಂಗೀತ ಸ್ವರ್ಣಲಿಂಗಂ. ಇವರಿಬ್ಬರ 27 ವರ್ಷಗಳ ಸುಖ ಸಂಸಾರದ ದಾಂಪತ್ಯ ಜೀವನಕ್ಕೆ ಮಂಗಳ ಹಾಡಲು ಕಾಯ್ತಾ ಇದ್ದಾರೆ. ಮತ್ತೆ ಇನ್ನೇನು ಮುಂದಿನ ತಿಂಗಳು ವಿಚ್ಛೇದನ ಅರ್ಜಿಯ ವಿಚಾರಣೆ ಆಗುತ್ತೆ. ಇಂಥ ಅದ್ಭುತ ಜೋಡಿಯ ಲವ್ ಸ್ಟೋರಿ ಮತ್ತು ಮ್ಯಾರೇಜ್ ಲೈಫ್ ಯಾವುದೇ ಸಿನಿಮಾದ ಸ್ಟೋರಿಗಳಿಗಿಂತ ಏನು ಕಡಿಮೆ ಇಲ್ಲ. ಅದೆಲ್ಲದರ ಬಗ್ಗೆ A to Z ಇನ್ಫಾರ್ಮೇಶನ್ ಇರುವ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಈ ಕೂಡಲೇ ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಅಸಲಿಗೆ ಸಂಗೀತ ಸ್ವರ್ಣಲಿಂಗಂ ಅವರು ಭಾರತದ ಪ್ರಜೆಯಲ್ಲ ಎಂದರೆ ನೀವು ನಂಬುತ್ತೀರಾ? ಹೌದು, ನಂಬಲೇಬೇಕು. ಶ್ರೀಲಂಕಾದ ತಮಿಳು ಕುಟುಂಬವೊಂದರಲ್ಲಿ ಹುಟ್ಟಿರುವ ಸಂಗೀತ ಅವರು ಚಿಕ್ಕವರು ಇದ್ದಾಗಲೇ ಶ್ರೀಲಂಕಾದಿಂದ ಅವರ ಫ್ಯಾಮಿಲಿ ಬಿಸ್ನೆಸ್ಗೋಸ್ಕರ ಲಂಡನ್ಗೆ ವಲಸೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ತಾರೆ. ಅಲ್ಲೇ ಓದಿ ಬೆಳೆಯುವ ಸಂಗೀತ ಅವರು ಅಧಿಕೃತ ಬ್ರಿಟಿಷ್ ಪ್ರಜೆಯಾಗಿದ್ದಾರೆ. ಒಂದು ಕಡೆ ಸಂಗೀತ ಅವರು ಲಂಡನ್ನಿನ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದರೆ, ಅದೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಒಂದಿಷ್ಟು ಫಿಲಂಗಳನ್ನು ಮಾಡಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ವಿಜಯ್ ಅವರು ಆವಾಗ ಮಾಡಿದ ಒಂದು ಮೂವಿ ಹೆಸರೇ ಹೂವೆ ಉನಕ್ಕಾಗ. ಈ ಮೂವಿ ರಿಲೀಸ್ ಆದ ಎಲ್ಲ ಕಡೆ ಭರ್ಜರಿ ರೆಸ್ಪಾನ್ಸ್ ಪಡೆದು ವಿಜಯ್ ಎಂಬ ಆರ್ಡಿನರಿ ಮ್ಯಾನ್ ಅನ್ನು ಮತ್ತೊಂದು ದಿಕ್ಕಿನೆಡೆಗೆ ಕರೆದುಕೊಂಡು ಹೋಗುವಂತ ಮಹತ್ವದ ಪಾತ್ರ ನಿರ್ವಹಿಸುತ್ತೆ. ಈ ಮೂವಿ ನೋಡಿ ತುಂಬಾ ಇಂಪ್ರೆಸ್ ಆಗುವ ಸಂಗೀತ ಅವರು ವಿಜಯ್ಗೆ ಅಭಿಮಾನಿ ಆಗ್ತಾರೆ. ಅವರೆಲ್ಲ ಹಳೆಯ ಮೂವಿಗಳನ್ನು ನೋಡುತ್ತಾ ವಿಜಯ್ ಬಗ್ಗೆ ಆಸೆ ಕನಸುಗಳನ್ನು ಕಟ್ಕೊಂತಾರೆ. ಅದಾದ ಸ್ವಲ್ಪ ದಿನಕ್ಕೆ ಮನೆಯಲ್ಲಿ ಹೇಳದೆ ಕೇಳದೆ ಇಂಗ್ಲೆಂಡ್ನಿಂದ ಭಾರತಕ್ಕೆ ಬರುವ ಸಂಗೀತ ಅವರು ತಮಿಳುನಾಡಿಗೆ ಬಂದು ವಿಜಯ್ ಅವರಿಗಾಗಿ ಹುಡುಕಾಡುತ್ತಾರೆ. ಆಗ ಚೆನ್ನೈನ ಸ್ಟುಡಿಯೋ ಒಂದರಲ್ಲಿ ಶೂಟಿಂಗ್ ಅಲ್ಲಿ ಬ್ಯುಸಿಯಾಗಿದ್ದ ವಿಜಯ್ ಅವರನ್ನು ಖುದ್ದಾಗಿ ಭೇಟಿಯಾಗಿ ಅವರಿಗೋಸ್ಕರ ಲಂಡನ್ ನಿಂದ ಬಂದಿರುವುದಾಗಿ ತಿಳಿಸ್ತಾರೆ. ಈ ಅಭಿಮಾನಿಯ ಪ್ರೀತಿ ಕಂಡು ಮುಖಸ್ಮಿತರಾಗುವ ವಿಜಯ್ ಅವರನ್ನು ಅಷ್ಟೇ ಪ್ರೀತಿ ಆಧಾರದಿಂದ ನಡೆಸಿಕೊಂಡು ಮತ್ತೆ ವಾಪಸ್ ಕಳಿಸ್ತಾರೆ. ಅಲ್ಲಿಂದ ಪುನಃ ಲಂಡನ್ಗೆ ಬರುವ ಸಂಗೀತ ವಿಜಯ್ ಅವರಿಗೆ ಕಂಟಿನ್ಯೂ ಆಗಿ ಹುಚ್ಚು ಅಭಿಮಾನಿಗೆ ಪತ್ರಗಳ ಮೇಲೆ ಪತ್ರಗಳನ್ನು ಬರೆದು ಕಳಿಸ್ತಾ ಇರ್ತಾರೆ. ಹೀಗೆ ನಿರಂತರ ಸಂಪರ್ಕದಿಂದಾಗಿ 5-6 ಸಲ ಭೇಟಿ ಆಗ್ತಾರೆ. ಅಷ್ಟು ಹೊತ್ತಿಗೆ ವಿಜಯ್ ಅವರಲ್ಲೂ ಕೂಡ ಸಂಗೀತ ಅವರ ಬಗ್ಗೆ ಪ್ರೀತಿಯ ಮೊಳಕೆ ಒಡೆದು ಚಿಗುರುತ್ತಾ ಇರುತ್ತೆ. ಹೇಗಾದರೂ ಸರಿ ವಿಜಯ್ ಅವರನ್ನು ಮದುವೆ ಆಗಬೇಕು ಅಂದುಕೊಂಡು ವಿಜಯ್ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಸಂಗೀತ ಅವರ ಪೋಷಕರಿಗೆ ವಿಷಯ ತಿಳಿಸ್ತಾರೆ. ಮಗಳ ಇಷ್ಟನೇ ತಮ್ಮ ಇಷ್ಟ ಎಂದು ಭಾವಿಸುವ ಪೋಷಕರು ವಿಜಯರ ತಂದೆ ತಾಯಿಗೆ ಕಾಂಟ್ಯಾಕ್ಟ್ ಮಾಡಿ ಇರುವ ವಿಷಯ ತಿಳಿಸಿ ಮ್ಯಾರೇಜ್ ಪ್ರಪೋಸಲ್ ಮುಂದೆ ಇಡ್ತಾರೆ. ಆಗಿನ್ನೂ ಆರ್ಥಿಕವಾಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿರದ ವಿಜಯ್ ಫ್ಯಾಮಿಲಿಗೆ ಲಂಡನ್ನಿನ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಹೊಂದಿರುವ ಸ್ವರ್ಣಲಿಂಗಂ ಅವರ ಈ ಆಫರ್ ವಿಜಯ್ ಜೀವನಕ್ಕೆ ಮತ್ತು ಸಿನಿಮಾ ಕ್ಯಾರಿಯರ್ಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ವಿಜಯ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅವರ ಪೋಷಕರು ಒಪ್ಕೊಂತಾರೆ. ಅದಾದ ಮೇಲೆ ಮುಂದಿನ 8-10 ತಿಂಗಳು ಲೋ ಬರ್ಕ್ ಇರುವ ವಿಜಯ್ ಮತ್ತು ಸಂಗೀತ ಅವರು ಪ್ರೀತಿ ಪ್ರೇಮ ಪ್ರಣಯ ಅಂತ ಜಾಲಿಯಾಗಿ ಓಡಾಡ್ಕೊಂಡು ಇರ್ತಾರೆ. ತದನಂತರದಲ್ಲಿ ಸಂಗೀತ ಅವರು ಹಿಂದೂ ಆಗಿರುವ ಕಾರಣ ಹಿಂದೂ ಪದ್ಧತಿಯಂತೆ ಲಂಡನ್ ಅಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವ ಮದುವೆಯಲ್ಲಿ ವಿಜಯ್ ಮತ್ತು ಸಂಗೀತ ಸತಿಪತಿಗಳ ಆಗ್ತಾರೆ. ಆಮೇಲೆ ದಳಪತಿ ವಿಜಯ್ ಅವರು ಕ್ರಿಶ್ಚಿಯನ್ ಆಗಿರುವ ಕಾರಣ ತಮಿಳುನಾಡಿನ ಚೆನ್ನೈಯ ಮೇಮೈ ಹಾಲ್ ಅಲ್ಲಿ ಕ್ರಿಶ್ಚಿಯನ್ ಪದ್ಧತಿಯ ಪ್ರಕಾರ ಮ್ಯಾರೇಜ್ ಆಗ್ತಾರೆ. ಫ್ಯಾನ್ ಗರ್ಲ್ ಮತ್ತು ಸಿನಿಮಾ ಸ್ಟಾರ್ ಜೋಡಿ ಮೇಡ್ ಫಾರ್ ಈಚ್ ಅದರ್ ಎನ್ನುವ ಹಾಗೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸುಖ ಸಂತೋಷದಿಂದ ಲೈಫ್ ಸ್ಟಾರ್ಟ್ ಮಾಡಿ ಲೀಡ್ ಮಾಡ್ತಾ ಇರ್ತಾರೆ. ಸಂಗೀತ ಅವರು ಬಂದ ಮೇಲೆ ವಿಜಯ್ ಅವರು ತಮಿಳು ಚಿತ್ರರಂಗದ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ. ಇವರಿಗೆ ಪ್ರೇಮದ ಕಾಣಿಕೆಯಾಗಿ ಮಗ ಸಂಜಯ್ ಮತ್ತು ಮಗಳು ದಿವ್ಯಾ ಸಾಸ ಇದ್ದಾರೆ. ವಿಜಯ್ ಅವರ ಮಗ ಸಂಜಯ್ ಆಲ್ರೆಡಿ ಫಿಲಂ ಲ್ಯಾಂಡ್ಗೆ ಎಂಟ್ರಿ ಕೊಟ್ಟಿದ್ದು ವಿಜಯ್ ಅವರದೇ 13 ಫಿಲಂಗಳಲ್ಲಿ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಈಗ ಅವರೊಂದು ತಮಿಳು ಮೂವಿಯನ್ನು ಸಹ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಂತೆ ಮಗಳು ದಿವ್ಯಾ ಸಾಸ ಸಹ ಮೂವಿ ಲ್ಯಾಂಡ್ಗೆ ಬಂದು ಆಲ್ರೆಡಿ ಒಂದು ಫಿಲಂ ಅಲ್ಲಿ ಆಕ್ಟಿಂಗ್ ಮಾಡಿದ್ದು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದಾರೆ. ಇವರು ಮದುವೆಯಾಗಿ ಇವರ ಯಶಸ್ವಿ ದಾಂಪತ್ಯ ಜೀವನಕ್ಕೆ ಈಗ 27ರ ಹದಿಹರೆಯದ ವಯಸ್ಸು. ಇಷ್ಟು ವರ್ಷಗಳ ಆದ ಮೇಲೆ ವಿಚ್ಛೇದನ ಬಯಸಿರುವ ಸಂಗೀತ ಅವರಿಗೆ ಕಳೆದ 5-6 ವರ್ಷಗಳಿಂದ ವಿಜಯ್ ಮೇಲೆ ತುಂಬಾ ಸಂದೇಹ ಮತ್ತು ಅನುಮಾನಗಳು ಇವೆ. ವ್ಯಾಮೋಹ ಅಕ್ರಮ ಸಂಬಂಧದ ಕಾರಣಗಳನ್ನು ಇಟ್ಟುಕೊಂಡು ಅದನ್ನೇ ಉಲ್ಲೇಖಿಸಿ ಅವರು ಡೈವರ್ಸ್ ಕೇಸ್ ಫೈಲ್ ಮಾಡಿದ್ದಾರೆ. ಆದ್ರೆ ಇವು ಯಾವ ನಿಜ ಅಂತ ಇನ್ನೂ ಸಾಬೀತು ಆಗಿಲ್ಲ. 51 ವರ್ಷದ ವಿಜಯ್ ಅವರು ಮತ್ತು 45 ವರ್ಷದ ಸಂಗೀತ ಅವರು
ಅವರ ಸಂಸಾರದಲ್ಲಿ ಏನೇ ಸಮಸ್ಯೆ ಇದ್ರೂ ಬಗೆಹರಿಯುವಂತ ವಿಷಯಗಳಾದರೆ ದಯವಿಟ್ಟು ಬಗೆಹರಿಸಿಕೊಂಡು ಜೊತೆಗೆ ಜೀವನ ನಡೆಸುವುದು ಉತ್ತಮ ಎನ್ನುವುದು ತುಂಬಾ ಜನರ ಅಭಿಪ್ರಾಯವಾಗಿದೆ. ಆದ್ರೆ ಇದರ ಮೇಲೆ ಏನಾಗುತ್ತೋ ಅವರವರ ಇಷ್ಟ, ಅವರವರ ಜೀವನ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.